ನಾನಿವತ್ತು ಮಾಡ್ತಿರೋದು ಆಲೂ ಮತ್ತು ಅವಲಕ್ಕಿ ಬೋಂಡ ಮಾಡ್ತಿದ್ದೀನಿ. ಸೊ ನಾನು ಈ ಲೋಟದಲ್ಲಿ 4 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು 2-3 ಟೈಮ್ಸ್ ವಾಶ್ ಮಾಡ್ಕೊಳ್ಬೇಕು. ನೀರು ಹಾಕಿ ಫುಲ್ 2-3 ಟೈಮ್ಸ್ ವಾಶ್ ಮಾಡ್ಕೊಂಡ್ಬಿಡ್ರಿ ನೀಟಾಗಿ. ನಾನು 6 ಆಲೂಗಡ್ಡೆ ತೊಗೊಂಡಿನಿ, ಬಾಯ್ಲ್ಡ್ ಮಾಡಿರೋ ಆಲೂಗಡ್ಡೆ, ಸಿಪ್ಪೆ ತೆಗ್ದಿದ್ದೀನೆಲ್ಲ. ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊರಿ. ಈಗೆಲ್ಲ ಫುಲ್ ಮಾಡಿಕೊಂಡು ಈಗೇನದು ಅವಲಕ್ಕಿ ಅಂತ ತೊಳೆದಿರ್ತೀವಲ್ಲ, ಫುಲ್ ಅವಲಕ್ಕಿ ಹಾಕೊಂಡ್ಬಿಡಿ. ಇದಕ್ಕೆ ಅವಲಕ್ಕಿ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, 2 ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ, 2 ದಪ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ 1 ಸ್ಪೂನ್ ಉಪ್ಪು ಹಾಕೊಳ್ಳಿ. ಕೆಂಪು ಖಾರ, ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೊಳ್ಳಿ, ಯಾಕಂದರೆ ಹಸಿಮೆಣಸಿಗೆ ಹಾಕ್ಕೊಂಡಿರ್ತೀವಿ ಆಲ್ರೆಡಿ. ಸ್ವಲ್ಪ ಗರಂ ಮಸಾಲ, 1 2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಳ್ಳಿ. ಎಲ್ಲ ನೀಟಾಗಿ ನೀರದು ಏನೂ ಹಾಕದೆ ಫುಲ್ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಥರ ರೋಲ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಶೇಪ್ ಬೇಕಂದರೆ ಈ ಥರ ಮಾಡ್ಕೊಳ್ಳಿ, ಅಥವಾ ಗೋಲ್ ರೌಂಡ್ ಬೇಕಂದರೆ ಆ ಥರ ಮಾಡ್ಕೊಳ್ಳಿ. ಸೊ ನಾನು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದೆಲ್ಲ ಮಿಕ್ಸ್ ಮಾಡೋಷ್ಟರೊಳಗೆ ಎಣ್ಣೆ ಕಾಯ್ದಿದೆ. ಫುಲ್ ಲೋ ಫ್ಲೇಮಲ್ಲಿ ಇಡಿ ಗ್ಯಾಸ್ನ. ಸ್ಲೋಲಿ ಒಂದೊಂದು ಈ ಥರ ಬಿಡ್ತೀವಿ ಎಣ್ಣೆಯಲ್ಲಿ. ಎಲೆ ತುಂಬ ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸು. ಜೋರ ಉರಿದ್ರೆ ಮೇಲಷ್ಟೇ ಬಿಸಿ ಆಗುತ್ತೆ ಅದು. ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಕರ್ಕೊಳ್ಳಿ. ಆಮೇಲೆ ಈ ಥರ ಮತ್ತೆ ಸ್ವಲ್ಪ ತಿರುಗಿ ಹಾಕ್ಕೊಳ್ಳಿ. ನೀಟಾಗಿ 2 ಕಡೆ ಬೇಯಬೇಕದು.